ಇಷ್ಟು ದಿವಸ ತೆರೆ ಹಿಂದಿನ ಸರ್ಕಸ್ ಆಯಿತು, ಈಗ ತೆರೆ ಮುಂದೆ ತರುವಂತಹ ದೊಡ್ಡ ಜವಾಬ್ದಾರಿ. ಯಾಕಂದರೆ ದೊಡ್ಡ ಒಂದು ಫ್ಯಾಮಿಲಿಯ ಹಿನ್ನೆಲೆಯಿಂದ ಬಂದಿರುವಂತಹ ನಾಯಕ. ಹೀಗಾಗಿ ಮ್ಯಾಂಗೋ ಪಚ್ಚ ಬಗ್ಗೆ ತಾವು ನಿರ್ಮಾಪಕರಾಗಿ ಏನು ಹೇಳ್ತೀರಿ? ಮ್ಯಾಂಗೋ ಪಚ್ಚ ನಾನು ನಮ್ಮ ಸಂಸ್ಥೆ KRG ಸಂಸ್ಥೆಯ 5ನೇ ಚಿತ್ರ. ಸುಪ್ರಿಯಾನ್ವಿ ಪ್ರೊಡಕ್ಷನ್ ಹೌಸ್, ಪ್ರಿಯಾ ಮೇಡಮ್ ಮತ್ತು ಸುದೀಪ್ ಸರ್ ಮನೆಯಿಂದ ಬಂದಿರೋ ಪ್ರಿಯಾ ಮೇಡಮ್ ಜೊತೆ ಮೊದಲನೇ ಕೊಲಾಬ್ರೇಷನ್ನು. ನನಗೆ ಭಾಳ ಹತ್ತಿರವಾದ ಚಿತ್ರ. ಯಾಕಂದರೆ ಒಂದು ಆ ಕತೆ ನನಗೆ ಭಾಳ ತುಂಬ ಕಾಡಿದ ಕತೆ. 2020 ನಾನು ಫಸ್ಟ್ ಟೈಮ್ ಬಂದು ವಿವೇಕ್ ಡೈರೆಕ್ಟ್ರು ನನಗೆ ಕತೆ ಹೇಳಿದಾಗ ಅದರಿಂದ ಟ್ರಾವೆಲ್ ಆಗಿದೆ. ವೇರಿಯಸ್ ವರ್ಷನ್ಸ್ ಆಗಿದೆ ಆ ಕತೆದು. ಸಂಚಿತ್ ಎಂಟ್ರಿ ಆದಾಗ್ಲೂ ಅದಕ್ಕೆ ಸಣ್ಣ ಪುಟ್ಟ ಚೇಂಜಸ್ಗಳಾಯಿತು. ಆಮೇಲೆ ತುಂಬ ಕಾಡೋ ಕತೆ, ನಮ್ಮೂರ ಕತೆ, ಮೈಸೂರು ಕತೆ. ಅದರಿಂದ ನನಗೆ ಇನ್ನೂ ಒಂದು ಸ್ವಲ್ಪ ಹತ್ರವಾದ ಕತೆ. ಸೊ ಆ ಕತೆ ಇವತ್ತು, ಆಮೇಲೆ ಅದ್ರ ಜೊತೆಗೆ ಒಂದು ದೊಡ್ಡ ಫ್ಯಾಮಿಲಿಯ ಒಂದು ಲೆಜೆಂಡ್ರಿ, ಒಂದು ಲೆಗಸಿ ಇರೋ ಒಂದು ಫ್ಯಾಮಿಲಿಯಿಂದ ಒಬ್ಬ ಹೊಸ ತಳಿ, ಅಂದರೆ ಹೊಸ ಹೀರೋನ ನಾವು ಜಗತ್ತಿಗೆ ಪರಿಚಯಿಸೋ ಅವಕಾಶನೂ ಕೊಟ್ಟಿರೋದ್ರಿಂದ ಇದು ಎಲ್ಲದೂ ಸೇರಿ ಎಕ್ಸೈಟ್ಮೆಂಟು ಇದೆ, ಅಷ್ಟೇ ಕುತೂಹಲನೂ ಇದೆ. ಜನ ಹೇಗೆ ತೊಗೋತಾರೆ ಸಿನಿಮಾ. ನನಗೆ ಒಂದು ತುಂಬ ಹೋಪ್ ಆ್ಯಂಡ್ ಕಾನ್ಫಿಡೆನ್ಸ್ ಇದೆ ಈ ಸಿನಿಮಾ ಮೇಲೆ. ಕಾಯ್ತಾ ಇದ್ದೀನಿ ಜನ ಹೇಗೆ ತೊಗೋತಾರೆ. ರಿಲೀಸ್ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ? ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ರಿಲೀಸು ಜೂನ್ 5ಕ್ಕೆ ಒಂದು 150 to 175 ಥಿಯೇಟರ್ಸ್, ಇನಿಷಿಯಲಿ ಅರೌಂಡ್ 150 to 175 ಥಿಯೇಟರ್ಸಲ್ಲಿ ರಿಲೀಸ್ ಆಗುತ್ತೆ. ಆ ಸಿನಿಮಾಗೆ ಏನು ಬೇಕು, ಇನಿಷಿಯಲಿ ಹೇಗೆ ಸ್ಟಾರ್ಟ್ ಮಾಡಬೇಕು ಎಲ್ಲ ರೆಡಿ ಆಗ್ತಿದೆ. ಪ್ರಮೋಷನ್ಸು ಕೂಡ ಒಂದು ಸ್ಟ್ರಾಟಜಿಕ್ಕಾಗೇ ನಾವು ಸ್ಟಾರ್ಟ್ ಮಾಡಿದ್ದು. ಫಸ್ಟು ಸಂಚಿತ್ನ ಪರಿಚಯಿಸಿದ್ವಿ, ಆ ಹಾಡುಗಳೆಲ್ಲ ಬರ್ತಿತ್ತು. ಬಟ್ ಈಗ ರಿಲೀಸ್ಗೆ ಅಂತ ಕ್ಯಾಂಪೇನ್ ಶುರು ಮಾಡಿದಾಗ ಸಂಚಿತ್, ಹೂ ಇಸ್ ಸಂಚಿತ್ ಅನ್ನೋದು ಒಂದು ಸಿಂಪಲ್ ವಿಡಿಯೋ, ಒಂದು ಎಲ್ಲ ಸಿನಿಮಾದಲ್ಲಿರೋ ಟೆಕ್ನಿಷಿಯನ್ಸ್ ಜೊತೆಗೆ ಸುದೀಪ್ ಸರ್ ಅವರು ಮೈ ಬಾಯ್ ಅಂತ ಹೇಳಿ ಜನಕ್ಕೆ ಅದನ್ನು ಪರಿಚಯ ಮಾಡಿಸಿದ್ವಿ. ಆಮೇಲೆ ಸಂಚಿತ್ ಕೈಲಿ ಆಲ್ಮೋಸ್ಟ್ ಎಂಟೈರ್ ಕರ್ನಾಟಕ ಸುತ್ತಾಡಿಸಿ ಜನರನ್ನ ಭೇಟಿ ಮಾಡಿ ರಿಕ್ವೆಸ್ಟ್, ಅಂದರೆ ಒಂದು ಅವ್ರನ್ನ ಬ್ಲೆಸ್ಸಿಂಗ್ಸ್ ತೊಗೊಳ್ಳಿ ಅನ್ನೋದು ಒಂದು ಟೂರು ಆಯಿತು. ಮೈಸೂರಲ್ಲಿ ಒಂದು ಟ್ರೈಲರ್ ಲಾಂಚ್ ಆಯಿತು. ಇಂಟರ್ವ್ಯೂಸ್ಗಳು ಕೊಡ್ತಾಯಿದ್ವಿ. ಪ್ರಶಾಂತ ಅನ್ನೋ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ. ನಿಮ್ಮ ಬಳಗದಲ್ಲಿ ಅಥವಾ ನೀವೇ ಪ್ರಶಾಂತ ಆಗಿದ್ರೆ, ನಿಮ್ಮ ಬಳಗದಲ್ಲಿ ಯಾರಾದರೂ ಪ್ರಶಾಂತಗಳಿದ್ದರೆ ಅವರೆಲ್ಲ ಸೇರಿದ್ರು. ನಮಗೆ ಆಲ್ಮೋಸ್ಟ್ ಒಂದು 2,500-3,000 ಪ್ರಶಾಂತಾಸ್ ಐಡಿಗಳು ಬಂತು. ಅದರಲ್ಲಿ ಎಲ್ಲರಿಗೂ ಮೋಸ್ಟ್ ಆಫ್ ದಮ್ಗೆ ನಾವು ಟ್ರೈ ಮಾಡಿದ್ದೀವಿ ಕಳ್ಸೋಕ್ಕೆ ಲಿಂಕು. 2 ಸ್ಪೆಷಲ್ ಇದಕ್ಕೆ ಸುದೀಪ್ ಸರ್ ಮತ್ತು ಸಂಚಿತ್ ಕೊಲಾಬ್ರೇಷನ್, ಆ ಒಂದು ಏನು ಕೊಲಾಬ್ ಪೋಸ್ಟ್ ಬರುತ್ತೆ ಅದರಲ್ಲೂ 2 ಆ್ಯಡ್ ಮಾಡಿದ್ವಿ. ಪಾಪ ಜನ ಎಲ್ಲದಕ್ಕೂ ಹಾಗೆ ಸ್ಪಂದಿಸಿದ್ದಾರೆ ಆ್ಯಂಡ್ ತುಂಬ ಎಕ್ಸೈಟೆಡ್. ಈಗ ಇಂಟರ್ವ್ಯೂಸ್ ನಡೀತಿದೆ. 5ನೇ ತಾರೀಕಿಂದ ಪಿಕ್ಚರ್ಗೆ ಇದನ್ನು ಎಲ್ಲರಿಗೂ. ಈ ಹಂತದಲ್ಲಿ ಸುದೀಪ್ ಸರ್ ನಿಮ್ಮ ಜೊತೆ ಯಾವ ವಿಷಯನ ಶೇರ್ ಮಾಡ್ತಿದ್ದಾರೆ? ಅಂದರೆ ಸಲಹೆ ಸೂಚನೆ ಇರ್ಬೋದು, ಯಾಕಂದರೆ ನೀವು ಆಪ್ತರು ಕೂಡ ಅವರ ಜೊತೆಗೆ. ಹಾಗಾಗಿ ಸರ್ ಒಂಥರ ನಮಗೆ ಗೋ ಟು ಪರ್ಸನ್. ನನಗೆ ಸುದೀಪ್ ಸರ್ ನನಗೆ ಒಂಥರ ಗೋ ಟು ಯಾವುದೇ ಏನೇ ವಿಷಯ ಪರ್ಸನಲ್ ಆಗಲಿ, ಸಿನಿಮಾ ಇದಲ್ಲಾಗಲಿ, ಒಂದು ಅವ್ರಿಗೆ ನಾನು ಕೇಳ್ತೀನಿ. ಹೋಗ್ಬಿಟ್ಟು ಒಂದು ಸಣ್ಣದು ಒಂದು ಇನ್ಪುಟ್ ಕೇಳ್ತೀನಿ. ಒಂದು ಅವ್ರಿಗೆ ಗೊತ್ತಿದ್ದು ಅವ್ರ ಕಡೆಯಿಂದ ಅವ್ರ ಪಾಯಿಂಟ್ ಆಫ್ ವ್ಯೂ. ಈಗ ನಾವು ಕೆಲವೊಂದು ಟೈಮ್ ನಾವು ಎಕ್ಸೈಟ್ಮೆಂಟಲ್ಲಿ ಯಾವುದೋ ಒಂದು ಪಾಯಿಂಟ್ ನೋಡ್ದೇ ಇರ್ಬೋದು, ಆ ಒಂದು ಕಣ್ಣಲ್ಲಿ ನೋಡಿಲ್ಲದೆ ಇರ್ಬೋದು. ಬಟ್ ಅವ್ರಿಗೆ ಹೇಳಿದಾಗ ಅವ್ರು ಎಲ್ಲ ಆಸ್ಪೆಕ್ಟಲ್ಲೂ ನೋಡಿ ಇದು ಕರೆಕ್ಟಾ ತಪ್ಪು ಅಂತ ಅವ್ರ ಕಡೆಯಿಂದ ಸಜೆಷನ್ ಕೊಡ್ತಾರೆ. ಆಮೇಲೆ ಅವ್ರು ಯಾವಾಗಲೂ ಹೀಗೆ ಮಾಡು ಹಾಗೆ ಮಾಡೋ ಅಲ್ಲ, ಹೀಗಿರುತ್ತೆ ಅಂತ ಅಂತಾರೆ. ಸೊ ಈ ಸಿನಿಮಾದಲ್ಲೂ ಅವರು ನಮಗೆ ಬಿಟ್ಟರು ಸಿನಿಮಾ ಮಾಡೋಕ್ಕೆ. ಆಮೇಲೆ ಸರ್ ನಿಮ್ಮದು ಕೆಲವು ಕಡೆ ಸಪೋರ್ಟ್ ಬೇಕು ಅಂದಾಗ ಅವ್ರು ಬಂದು ಮಾಡಿಕೊಟ್ರು. ಈಗಲೂ ಬೆಳಗಿನ ಜಾವ ಇವತ್ತು 4 ಗಂಟೆವರೆಗೂ ಅವ್ರು ಫೈನಲ್ DTS ಕಾಪಿ ನೋಡಾದ್ಮೇಲೆ ಅವ್ರು ಹೋಗಿ ಮಲಗಿದ್ದು. ಸೊ ಹೀ ಈಸ್ ಫುಲ್ಲಿ ಇನ್ವೆಸ್ಟೆಡ್. ಆಮೇಲೆ ಈ ಸಿನಿಮಾಗಾಗಲಿ, ಆಮೇಲೆ ನನಗೆ ಪರ್ಸನಲಿ ತುಂಬ ನನ್ನ ಇದರಲ್ಲಿ ಭಾಳ ಮುಖ್ಯವಾದ ಪಾತ್ರ ಅವ್ರು. ನನ್ನ ಸಿನಿಮಾ ಜರ್ನಿದಲ್ಲೂ ಅಷ್ಟೇ. ಐ ಲುಕ್ ಅಪ್ ಟು ಹಿಮ್ ಫಾರ್ ಅ ಲಾಟ್ ಆಫ್ ಥಿಂಗ್ಸ್. ಈಗ ಸಲಹೆ ಕೊಟ್ಟಿದ್ದು ಸಿನಿಮಾ ನಿಮ್ಗೇನಾಗಬೇಕು ಅಲ್ಲಿವರೆಗೂ ಬಿಡಬೇಡಿ, ಮಾಡಿ ಅಂತ ಅನ್ನೋದು ಒಂದು ಆ 100% ಪರ್ಫೆಕ್ಷನ್ವರೆಗೂ ಕಾಯಿರಿ, ಮಾಡಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮಾಡಿ ಅಲ್ಲಿವರೆಗೂ, ಮಧ್ಯದಲ್ಲಿ ಬಿಡಬೇಡಿ ಯಾವತ್ತೂ ಅನ್ನೋದನ್ನು ಒಂದು ಈ ಪಿಕ್ಚರಲ್ಲಿ ಕಲ್ತಿದ್ದು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮಾಡೋಣ ಅದನ್ನು ಅಂತ. ಉತ್ಸಾಹ ಕಳ್ಕೊಬೇಡಿ ಅನ್ನೋದು. ಒಂದು ಸ್ಪೆಷಲ್ ಎಕ್ಸೈಟ್ಮೆಂಟ್ ವಿಚಾರ ಕೇಳ್ಬೋದು. ಅಂದರೆ ನಿಮ್ಮ ಸರ್ ಸುದೀಪ್ ಸರ್ ಸಿನಿಮಾ ನೋಡಾದಮೇಲೆ ತಮ್ಮ ಅಳಿಯನ ಬಗ್ಗೆ ಏನು ಹೇಳಿದ್ರು? ಸಂಚಿತ್ನ ಫಸ್ಟ್ ಟೈಮ್ ಅವ್ರು ಫುಲ್ ಫಿಲ್ಮ್ ಫೈನಲ್ ನೋಡಿದಾಗ ಭಾಳ ಫಸ್ಟಿಂದನೂ ಸಂಚಿತ್ ಬಗ್ಗೆ ಅವರ ಹೀಗೆ ಕಾಣಿಸ್ಬೇಕು, ಹೀಗಿದ್ದಿರಬೇಕು ಅನ್ನೋದೆಲ್ಲ ಇದ್ರೂ ಭಾಳ ಖುಷಿಪಟ್ಟರು. ಅವನ್ನ ಸಂಚಿತ್ನ ಅವರು ಹೋಗಿ ತಪ್ಕೊಂಡು
ತುಂಬ ಟೈಮ್ ತಪ್ಕೊಂಡೇ ಇದ್ರು. ಅಂದರೆ ಭಾಳ ಖುಷಿಪಟ್ಟಿದ್ರು ಒಂದು ಫೈನಲ್ ಫಿಲ್ಮ್ ನೋಡಿದಾಗ ಒಂದು ಸಂಚಿತ್ ಅಂದರೆ. ಆ್ಯಂಡ್ ಈಸ್ ಆಲ್ವೇಸ್ ನೀವು ನೋಡ್ದಂಗೆ ವಾಯ್ಸ್ ಆಲ್ಮೋಸ್ಟ್ ಸಿಮಿಲಾರಿಟಿ ಇದೆ, ಒಂದು ಹೈಟ್ ಇದೆ. ಆಮೇಲೆ ಚಿಕ್ಕ ವಯಸ್ಸಿಂದನೇ ಹಂತವಾಗಿ ಅವ್ರಿಗೆ ಸಲಹೆಗಳು ಕೊಟ್ಕೊಂಡು ಬಂದಿದ್ದಾರೆ. ಒಂದು ಮಾರ್ಗದರ್ಶಕ ಅವ್ರಿಗೆ ಬಿಗ್ಗೆಸ್ಟ್ ಗೈಡ್ ಆ್ಯಂಡ್ ಅನ್ಸುತ್ತೆ ಸಂಚಿತ್ಗೆ ಬಿಗ್ಗೆಸ್ಟ್ ಗೈಡ್ ಸುದೀಪ್ ಸರ್. ಐ ಥಿಂಕ್ ಹೀ ಈಸ್ ಬ್ಲೆಸ್ಡ್, ಸಂಚಿತ್ ಇಸ್ ಬ್ಲೆಸ್ಡ್ ಟು ಗೆಟ್ ಸಮ್ ಒನ್ ಲೈಕ್. ಸೂಪರ್ ಸರ್. ಪ್ರಿಯಾ ಮ್ಯಾಮ್ ವರ್ಷನನ್ನು ಕೇಳ್ತೀನಿ, ಯಾಕಂದರೆ ಅವರಿಗೆ ಎರಡೆರಡು ಜವಾಬ್ದಾರಿ, ಒಂದು ಅಳಿಯನ್ನು ಲಾಂಚ್ ಮಾಡೋದಿರ್ಬೋದು, ಇನ್ನೊಂದು ಫ್ಯಾಮಿಲಿ ಮೆಂಬರ್ ಹೊರತಾಗಿ ನಿರ್ಮಾಪಕಿ ಕೂಡ. ಹೀಗಾದಾಗ ಅವರು ಎಷ್ಟು ಒಂದು ಒತ್ತಡದಲ್ಲಿದ್ದ, ಖುಷಿಲಿದ್ರ, ಎಕ್ಸೈಟ್ಮೆಂಟಲ್ಲಿದ್ದ, ಹೇಗಿರ್ತಿದ್ರು? ಅವ್ರು ಆ್ಯಕ್ಚುಲಿ ನಮ್ಗೆ ಎಷ್ಟು ಸಾಥ್ ಅಂತಂದರೆ, ಒಂದು ಪ್ರೊಡಕ್ಷನಲ್ಲಿ ಕೈ ಜೋಡಿಸಿದಾಗ, ಜೊತೆಗೆ KRG ಮತ್ತು ಸುಪ್ರಿಯಾನ್ವಿ ಸೇರಿದಾಗ ನಮ್ಗೆ ತಕ್ಕ ಮಟ್ಟಿಗೆ ನನಗೆ ಸಹನೆ ಕಲ್ತಿದ್ದೀನಿ. ನನಗೆ ಸ್ವಲ್ಪ ಅಗ್ರೆಷನ್ಗಿಂತ ನನಗೆ ಎಕ್ಸೈಟ್ಮೆಂಟ್ ಜಾಸ್ತಿ. ತುಂಬ ಫಾಸ್ಟಾಗಿ ಕೆಲಸ ಮಾಡಬೇಕು, ಇಮ್ಮಿಡಿಯೇಟಾಗಿ ಅದು ಮಾಡಬೇಕು ಅನ್ನೋದು. ಅವರು ಪೇಷನ್ಸ್ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಏನೇ ಹೇಳಿದ್ರು ಡೀಪಾಗಿ ಹೋಗಿ, ಯಾವುದೇ ವಿಷಯದಲ್ಲಾಗಲೂ ತುಂಬ ಡೀಪಾಗಿ ಹೋಗಿ ತಿಳ್ಕೊಂಡು ಆಮೇಲೆ ಎಕ್ಸಿಕ್ಯೂಟ್ ಮಾಡಿ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ಎರಡು, ಒಂದು ಕಡೆ ಮನೆಯವ್ರದ್ದು ಮನೆ ಅಳಿಯಂದು ಸಿನಿಮಾ ಮಾಡೋದು ಕಡೆ ಲಾಂಚ್ ಮಾಡೋದ್ರ ಜೊತೆಗೆ ಅವರು ಪ್ರೊಡ್ಯೂಸರ್ ಆಗಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಡಬಲ್ ಜವಾಬ್ದಾರಿ. ಅವ್ರು ತುಂಬ ನೀಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಐ ಥಿಂಕ್ ಒಂದು ಬಿಗ್ಗೆಸ್ಟ್ ಸಪೋರ್ಟ್ ಅವ್ರ ಜೊತೆಗೆ ಬಂದು ನಿಂತಿದ್ದಾಗ, ನಾಟ್ ಓನ್ಲಿ ಪ್ರೊಡಕ್ಷನ್ ವೈಸ್ ಬಟ್ ಹೋಲ್ಸಮ್ ಆಗಿ ಎಲ್ಲ ವಿಷಯದಲ್ಲೂ ಸಾಥ್ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ವಿ ವುಡ್ ಲವ್ ಟು ಡೂ ಮೋರ್ ಫಿಲ್ಮ್ಸ್ ವಿತ್ ಸುಪ್ರಿಯಾನ್ವಿ. ಸೂಪರ್. ಸುದೀಪ್ ಸರ್ ಜೊತೆಗೆ ನಿಮ್ಮ ಸಿನಿಮಾ ಯಾವಾಗ ಮಾಡಬೇಕು? ಆ್ಯಕ್ಚುಲಿ ಯಾವಾಗ ಒಂದು ಸತಿ ಅನೌನ್ಸ್ ಆಗಿತ್ತು, ಒಂದು 2 ವರ್ಷದ ಹಿಂದೆ. ಆಗೊಂದು ಕತೆ ಅಂದ್ಕೊಂಡಿದ್ವಿ. ಆಮೇಲೆ ಅದು ಡೆವಲಪ್ಮೆಂಟ್ ಫೇಸಲ್ಲಿ ಆಗಬೇಕಿತ್ತು. ಈಗ ಅವ್ರು ಬೇರೆ ಪಿಕ್ಚರೆಲ್ಲ ಮುಗಿಸಿ, ನಾನು ಎನಿ ಟೈಮ್ ಸರ್ ಮಾಡೋಣ ಅಂದರೆ ನಾನು ಎನಿ ಟೈಮ್ ರೆಡಿ. ಅದು ಯಾವಾಗಲೂ ಅವತ್ತು ಅನೌನ್ಸ್ ಆಗಿದೆ, ಅವ್ರ ಡೈರೆಕ್ಷನ್ ಆಗಬೇಕು ಅಂತ ನಾನು ಇನ್ಸಿಸ್ಟು ಮಾಡಿದ್ದೆ. ಸೊ ಈಗ ಅವ್ರು ಯಾವಾಗ ಕರೆದ್ರು ರೆಡಿ. ಅವ್ರಿಗೊಂದು 2-3 ಕಮಿಟ್ಮೆಂಟ್ ಇದೆ. ಜೊತೆಗೆ ಎನಿ ಟೈಮ್ ಕರೆದ್ರು ನಾವು ರೆಡಿ, ನಾಳೆ ಕರೆದ್ರು ನಾಳೆ ನಾವು ರೆಡಿ. ಓಕೆ. ಯಾಕಂದರೆ ಸುದೀಪ್ ಸರ್ ಬಂಚಲ್ಲಿ 4-5 ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಹೀಗಾಗಿ ಒಂದು ಅದು ನಿಮ್ಮದು ಆಗಿರ್ಬೋದೇನೋ ಅನ್ನೋ ಅನುಮಾನ. ಓಕೆ. ಲಾಸ್ಟ್ಲಿ ಅಂದರೆ ಈಗ ಸಂಚಿತ್ ಹೇಗಿರ್ತಿದ್ರು? ಅಂದರೆ ಅವರ ಡೆಬ್ಯೂ ಆಗಿರೋದ್ರಿಂದ ಅವರು ಎಷ್ಟೇ ಸಿನಿಮಾಗಳ ಹಿಂದೆ ನೋಡ್ಕೊಂಡು ಬಂದರು, ಚಿಕ್ಕಂದಿನಲ್ಲಿ ಬ್ಲಡ್ಡು ಅದೇ ಆಗಿದ್ರು, ಆದರೆ ಅದು ಒಂದು ಎಕ್ಸೈಟ್ಮೆಂಟು, ಒಂದು ಭಯ, ಒಂದು ಆತಂಕ, ಜೊತೆಗೆ ಖುಷಿ ಎಲ್ಲವೂ ಇರುತ್ತಲ್ಲ. ನೀವು ಸಂಚಿತ್ತಲ್ಲಿ ಏನು ನೋಡಿದ್ರಿ ಫೇಸಲ್ಲಿ? ಸಂಚಿತ್ ಭಾಳ ಹಂಬಲ್, ಅಂದರೆ ಭಾಳ ಗ್ರೌಂಡೆಡ್ಡು, ಭಾಳ ಮುಗ್ಧತೆ ಇದೆ. ನಂದು ಅನ್ನೋದು ಒಂದು ಏನೋ ಮಾಡಬೇಕು, ನನ್ನ ಸಂಚಿತ್ ಅನ್ನೋದು ಜನರಿಗೆಲ್ಲ ಗೊತ್ತಾಗಬೇಕು. ಸಂಚಿತ್ ಅಂದರೆ ಇದು ಸಂಚಿತ್ತದು ಅಂತ ಹೇಳ್ಬೇಕು. ಏನಾದರೂ ಕೇಳಿದಾಗ ಅಥವಾ ನೋಡಿದಾಗ ಅವ್ರದ್ದೇ ಒಂದು ಮಾರ್ಕ್ ಮಾಡಬೇಕು ಅನ್ನೋದು ತುಂಬ ಅಂದರೆ ತುಂಬ ಅರ್ಜಿದೆ ಅವರಲ್ಲಿ. ಆ ಒಂದು ಹಸಿವು ಕಾಣಿಸ್ತು ಅವರಲ್ಲಿ. ಇಷ್ಟು ವರ್ಷ ಅಲ್ಲಿ ಬಂದು ತುಂಬ ಈಸಿಯಾಗೆ ನಾನು ಸಿನಿಮಾ ಎಂಟ್ರಿ ಆಗ್ಬೋದು, ದೊಡ್ಡ ಪಿಕ್ಚರ್ ಮಾಡ್ಬೋದು, ಬಟ್ ಕತೆ ಮೇಲೆ ಪ್ರಾಮುಖ್ಯತೆ ಕೊಟ್ಟು ಇದೇ ಕತೆ ಮಾಡೋಣ. ಇದ್ರಲ್ಲಿ ನನಗೆ ಕ್ಯಾರೆಕ್ಟ್ರ್ ಆರ್ಕ್ ಇಷ್ಟ ಆಯಿತು. ಟ್ರಾವೆಲ್ ಆಫ್ ಪಚ್ಚ ಅನ್ನೋ ಒಂದು ಕ್ಯಾರೆಕ್ಟ್ರದು ಆ ಜರ್ನಿ ಅವ್ರಿಗೆ ಭಾಳ ಇಷ್ಟ ಆಗಿದ್ದು. ಇದು ಅದು ಬಿಟ್ಟು ಒಂಥರ ತುಂಬ ಬ್ರದರ್ಲಿ ಸಂಬಂಧ ನನಗೂ ಅವ್ರಿಗೂ. ನಾವು ತುಂಬ ಚೆನ್ನಾಗೆ ಕಾಲ ಕಳೀತೀವಿ. ಅವ್ರು ಇದ್ದಾಗೆಲ್ಲ ನಮಗೊಂದು ವೆರಿ ಹೋಮ್ಲಿ ಫೀಲಿಂಗ್ ಇದೆ. ನನಗೆ ಸಂಚಿತ್ ಈಸ್ ಹಿಯರ್ ಟು ಸ್ಟೇ ಅಂತ ನಾನು ತುಂಬ ಕಾನ್ಫಿಡೆನ್ಸಿಂದ ಯಾಕೆ ಹೇಳ್ತೀನಿ ಅಂತಂದರೆ, ಸಿನಿಮಾ ನೋಡಿದಾಗ ನೀವು ಕೆಲವು ತುಣುಕುಗಳು ಟೀಸರು ಟ್ರೈಲರಲ್ಲಿ ಯಾರು ನೋಡಿದಾರೆ ಎಲ್ಲರೂ ಅದೇ ಹೇಳ್ತಿರೋದು, ಸಂಚಿತ್ ಏನು ಚೆನ್ನಾಗಿ ಮಾಡಿದ್ದಾರೆ ಸಂಚಿತ್. ಇಡೀ ಸಿನಿಮಾ ನೋಡಿದಾಗ ಅದು 10ರಷ್ಟು ಅವ್ರಿಗೇನು ಅನುಭವ ಆಯಿತು, ಅದು 10ರಷ್ಟು ಅನುಭವ ಆಗುತ್ತೆ ಅನ್ನೋದು ಜನರಿಗೆ ಗೊತ್ತು. ಸೊ ಸಂಚಿತ್ ಈಸ್ ಅ ವೆರಿ ಗ್ರೌಂಡೆಡ್ ಗೈ, ವೆರಿ ಹಂಬಲ್. ಆಮೇಲೆ ನನಗೆ ತುಂಬ ಒಳ್ಳೆ ನಟ, ಇಂಟೆನ್ಸ್ ಪರ್ಫಾರ್ಮರ್. ನನ್ನ ಪ್ರಕಾರ ಅವರು ತುಂಬ ಲಾಂಗ್ ಜರ್ನಿ ಇರುತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಓಕೆ. ಲಾಸ್ಟ್ಲಿ ನನಗನ್ಸೋ ಪ್ರಕಾರ ಒಂದು ಕಂಪ್ಲೀಟ್ ಆ್ಯಕ್ಷನ್ ಜೊತೆಗೆ ಫ್ಯಾಮಿಲಿ ಓರಿಯೆಂಟೆಡ್ ಎಲ್ಲ ಮಿಕ್ಸ್ಡ್ ಇರೋ ಒಂದು ಫುಲ್ ಪ್ಯಾಕ್ಡ್ ಮೂವಿ ಅಂತ ಅನಿಸುತ್ತೆ. ತಾವೇನು ಹೇಳ್ತೀರಿ? ಇಟ್ಸ್ ಜಾನರ್ ಅಂತ ಒಂದು ಸ್ಪೆಸಿಫಿಕ್ಕಾಗಿ ಹೇಳ್ಬೇಕಂದ್ರೆ ಇಟ್ಸ್ ಎ ಫ್ಯಾಮಿಲಿ ಕ್ರೈಮ್ ಡ್ರಾಮಾ. ಒಂದು ಮೈಸೂರಿನ ಬ್ಯಾಕ್ ಡ್ರಾಪಲ್ಲಿ, ಒಂದು ಕ್ರೈಮು ಬ್ಯಾಕ್ ಡ್ರಾಪಲ್ಲಿ ಆ ಪಚ್ಚ ಕ್ಯಾರೆಕ್ಟ್ರ್ ಏನಿದೆ ಅದು ಏನೇನಾಗುತ್ತೆ ಆ ಜರ್ನಿಲಿ ಅನ್ನೋದನ್ನು ಹೇಳೋದು. ನಮ್ಮ ಚಿತ್ರ, ನಮ್ಮ ಮೈಸೂರು ಮಣ್ಣಿನ ಚಿತ್ರ, ಸೊಗಡಿನ ಚಿತ್ರ. ಸೊ ನೀವು ನೋಡಿದೆ ಈಗ ಕೆಲವೊಂದು ಟೈಮಲ್ಲಿ ನೀವು ಸಿನಿಮಾ ನೋಡಿದಾಗ ತುಂಬ ರಿಲೇಟ್ ಮಾಡ್ತೀರ ನಮ್ಮ ಪಿಕ್ಚರ್. ಈಗ ಫಾರ್ ಎಕ್ಸಾಂಪಲ್ ಕಾಂತಾರ ನೋಡಿದಾಗ, ಸೂಫ್ರಮ್ ಸೋ ನೋಡಿದಾಗ ನಮ್ಮ ಮಂಗಳೂರಿನ ಭಾಷೆದ ಸಿನಿಮಾ ಅಂತ, ಅಂದರೆ ನಮ್ಮ ಊರಿನ ಚಿತ್ರ ಅಂತ ಅನ್ಸುತ್ತಲ್ಲ, ಅದೇ ಥರ ಈ ಸಿನಿಮಾಗೂ ನಮ್ಮ ಊರಿನ ಚಿತ್ರ. ಮೈಸೂರನ್ನ ಅಷ್ಟೇ ಸೊಗಸವಾಗಿ ವಿವೇಕ ಮತ್ತು ನಮ್ಮ DOP ಚಂದ್ರು ಸರ್ ಎಲ್ಲ ತುಂಬ ಚೆನ್ನಾಗಿ ಕಟ್ಕೊಟ್ಟವ್ರೆ.
ಐ ಥಿಂಕ್ ಇಟ್ ಈಸ್ ಅ ಹೋಲ್ಸಮ್ ಕನ್ನಡ ಫಿಲ್ಮ್.